ಅಬುದಾಬಿ ಏರ್ಪೋರ್ಟಲ್ಲಿ ಇದ್ದೀನಿ. ಇರಾನ್ ಮತ್ತು ಅಮೇರಿಕಾ ಯುದ್ಧದ ಮಧ್ಯೆಯಲ್ಲಿ ಸಿಕ್ಕೊಂಡಿದ್ದೀವಿ ನಾವು. ನಮ್ದೆಲ್ಲ ಫ್ಲೈಟು ಅಂದರೆ ಇವತ್ತು ರಾತ್ರಿ ನಾವು ಬ್ಯಾಂಗ್ಳೂರ್ಗೆ ಹೊರಡಬೇಕಾಗಿತ್ತು, ಕ್ಯಾನ್ಸಲ್ ಆಗಿದೆ. ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಇರಾನ್ ಮತ್ತು ಅಮೇರಿಕಾ ಮಧ್ಯೆ ವಾರ್ ನಡೀತಿರೋದ್ರಿಂದ ಸೊ ಏರ್ ಸ್ಪೇಸೆಲ್ಲ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ಕಂಪ್ಲೀಟಾಗಿ. ನಮ್ಮದು ಈತ್ಯಾಡ್ ಫ್ಲೈಟ್ ಇತ್ತು. ಸೊ ಇವತ್ತು ರಾತ್ರಿ ಇಲ್ಲೇ ಏರ್ಪೋರ್ಟಿಗೆ ಕಳಿಯೋಂಗಾಗಿದೆ. ನೆಕ್ಸ್ಟು 12 ಗಂಟೆ ತನಕ ಇರೋ ಎಲ್ಲ ಫ್ಲೈಟ್ಸ್ನು ಕ್ಯಾನ್ಸಲ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ಗೋಸ್ಕರ ಕಾಯಿರಿ ಅಂತಲೂ ಹೇಳ್ತಾ ಇದ್ದಾರೆ. ನೋಡೋಣ ಏನು ಮಾಡ್ತಾರೆ ಅಂತ. ನಿಮ್ಗೆ ತೋರಿಸ್ತೀನಿ ಇಲ್ಲೇ ಏರ್ಪೋರ್ಟಲ್ಲಿ ಅದ್ರ ಫ್ಲೈಟು ಡೀಟೇಲ್ಸು. ನೋಡಿ, ಕ್ಯಾನ್ಸಲ್ ತೊಗೊಂಡ್ರಾ? ನಾನಿದ್ದೀನಿ ನಿಮ್ಮ ಮೊಮ್ಮಗಂತರ ಅಳದೇನಿಕ್ಕೆ. ಆರಾಮಾಗಿರಿ, ಭಗವಂತ ಇದ್ದಾನೆ ನೋಡ್ಕೊತಾನೆ. ಒಬ್ಬ ವ್ಯಕ್ತಿ ಬದುಕಬಾರ್ದು ಅಂತ ಜನಕ್ಕೆ ಇಷ್ಟ ಇಲ್ಲ ಅಂದ್ರೆ ಭಗವಂತಕ್ಕೆ ಇಷ್ಟ ಇದ್ರೆ ಬದುಕ್ತಾನೆ. ಭಗವಂತ ಇದ್ದಾನೆ, ಧೈರ್ಯದಿಂದಿರಿ. ಊಟ ತಿಂಡಿ ವ್ಯವಸ್ಥೆ, ಹೋಟೆಲ್ ವ್ಯವಸ್ಥೆ ಎಲ್ಲ ನಾವು ನೋಡ್ಕೋತೀವಿ. ಎಲ್ರು ನಮ್ಮ ಉದ್ದೇಶ ಏನಂದ್ರೆ ಎಲ್ರು ಇಂಡಿಯಾಗೆ, ನಮ್ಮ ತಾಯ್ನಾಡಿಗೆ, ನಮ್ಮ ಭಾರತ ದೇಶಕ್ಕೆ ವಾಪಸ್ ಹೋಗ್ಬೇಕು. ನಿಮ್ ವಿಡಿಯೋ ನೋಡಿ ನಾವು ಇದಕ್ಕೆ ಬಂದಿದ್ದು. ನಿಮ್ ಮನೆಯವ್ರಿಗೂ ಅಷ್ಟೇ, ಯಾರ್ಯಾರು ಇಲ್ಲಿ ನೋಡ್ತಾ ಇದ್ದೀರಾ ಅವ್ರ ಮನೆಯವರು ಯಾರು ಚಿಂತೆ ಮಾಡ್ಬೇಕಾಗಿಲ್ಲ. ಎಲ್ರು ನಮ್ ಜೊತೆಲಿ ಇದಾರೆ, ಸೇಫ್ ಆಗಿದ್ದಾರೆ. ನಾವು ಉಳಿದಿರೋ ಜಾಗದಿಂದ 10 ನಿಮಿಷ ಏನೇ ಇದ್ರು ಇಮಿಡಿಯೇಟ್ ಆಗಿ ಫೋನ್ ಮಾಡಿ. ಎಲ್ಲೇ ಇದ್ರು ಸರಿ, ನಾವು ಬರ್ತೀವಿ. ಓಕೆನಾ? ಬೇಕಾದ್ರೆ ಇವ್ರ ಜೊತೆ ಕೂತ್ಕೋತೀವಿ, ಮಾತಾಡ್ತೀವಿ, ಕಷ್ಟ ಸುಖ ಕೇಳ್ತೀವಿ, ದಿನಪೂರ್ತಿ ಇಲ್ಲೇ ಕೂರ್ತೀವಿ. ಸೂಪರ್. Hi fellow Indians, I'm in front of Burj Khalifa as of now, and also right behind me the Emma Towers, and also there is a Mall of Dubai. Everything is there. There is no need to panic at all. Situation is under control here. Whatever the rumors spreading on social media or anything, all are false claims. Of course they closed the airspace and all. That will resume in next few hours or next 1 day or 2 days. But we are also hoping for everything going to be right. And also I just wanted to tell you, people who are spreading false news on social media, UAE government already issued this thing that who are going to spread social wrong information to the people, they are going to be strictly punishable under law. Okay, be careful and also stay safe. People here normally it's like a normal working day. Of course they are panicked, but it's like a normal working day in Dubai as of now. If you can see behind me, there are taxis, people are traveling, and also right behind me there is a Burj Khalifa. Thank you.